ಒಂದು ಇಡೀ ಬೆಳ್ಳುಳ್ಳಿ ಇದ್ರೆ ಸಾಕು ನೋಡ್ರಿ, ಮನೆಯಲ್ಲಿ ಇನ್ನು ಮುಂದೆ ಸೊಳ್ಳೆ ಜಿರಳೆ ಅಲ್ಲಿ ಇಲಿ ಹೆಗ್ಗಣದ ಕಾಟ ಕೂಡ ಇರೋದಿಲ್ಲ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಸಾಮಾನ್ಯವಾಗಿ ಯಾವುದಾದ್ರು ಟೇಬಲ್ ಅಥವಾ ಚೇರ್ ಇತ್ತು ಅಂದರೆ ಅದ್ರ ಮೇಲೆ ಬಟ್ಟೆನ ಈ ರೀತಿ ಹಾಕಿರ್ತೀವಿ. ಈ ಥರ ಹಾಕಿದರೆ ತುಂಬಾ ಒಂಥರ ಮೆಸ್ಸಿಯಾಗಿ ಕಾಣುತ್ತೆ. ಆ ಥರ ಕಾಣಬಾರ್ದು ಅಂದರೆ ನೋಡಿ, ಈ ತುದಿ ಬರುತ್ತಲ್ವ, ಈ ತುದಿನ ಈ ರೀತಿ ತಗೊಂಡು ನೋಡಿ, ಈ ರೀತಿ ಸೇರಿಸಿ ಇಲ್ಲಿ ಒಂದು ಹೇರ್ ಬ್ಯಾಂಡನ್ನು, ರಬ್ಬರ್ ಬ್ಯಾಂಡನ್ನು ಟೈಟಾಗಿ ಈ ಥರ ಹಾಕಬೇಕಾಗುತ್ತೆ. ಈ ರೀತಿ ಹಾಕಿದ ನಂತರ ಇದನ್ನು ಒಳಭಾಗಕ್ಕೆ ನೋಡಿ ಈ ಥರ ಸೇರಿಸ್ಬಿಟ್ಟು ನಂತರ ಈ ಬಟ್ಟೆನ ಸ್ವಲ್ಪ ಸರಿ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಆ ಟೇಬಲ್ ಚೇರ್ ಏನಿರುತ್ತೆ ಅದೇ ಅಳತೆಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಈ ವಿಧಾನದಲ್ಲಿ ನಾವು ಚೇರ್ ಅಥವಾ ಟೇಬಲ್ ಮೇಲೆ ಬಟ್ಟೆಯನ್ನು ಹಾಕೋದ್ರಿಂದ ತುಂಬಾ ಕ್ಲೀನ್ ಮತ್ತು ನೀಟಾಗಿ ಕೂಡ ಕಾಣುತ್ತೆ ನೋಡ್ರಿ. ಒಳಗಡೆ ಈ ರೀತಿ ಗಂಟನ್ನು ಹಾಕಿ ಒಳಗಡೆ ಸೇರಿಸಿರ್ತೀವಲ್ವ, ಹಾಗಾಗಿ ಇದು ಹೊರಗಡೆ ಕೂಡ ಕಾಣೋದಿಲ್ಲ, ಕ್ಲೀನಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಟೇಬಲ್ ಅಥವಾ ಚೇರ್ ಸ್ವಲ್ಪ ಏನಾದರೂ ಹಾಳಾಗಿದ್ರೂ ಕೂಡ ಗೊತ್ತಾಗಲ್ಲ. ಮುಂದಿನ ಟಿಪ್, ಹಸಿರು ಮೆಣಸಿನ್ಕಾಯಿನ ತಂದಿರ್ತೀವಿ ಅಲ್ವಾ, ಇದು ತಿಂಗಳಾನ್ಗಟ್ಲೆ ತಾಜಾತನದಿಂದ ಫ್ರೆಶ್ ಆಗಿ ಇರಬೇಕು ಅಂದರೆ ಕೆಲವೊಂದಿಷ್ಟು ಸರಳವಾದ ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು. ತಿಂಗಳಾದರೂ ಕೂಡ ಹಸಿರು ಮೆಣಸಿನ್ಕಾಯಿ ಫ್ರೆಶ್ ಆಗಿರುತ್ತೆ. ಹೇಗೆ ಅಂದರೆ, ಮೊದಲನೇದಾಗಿ ಈ ಹಸಿಮೆಣಸಿನ್ಕಾಯಿ ತಂದಮೇಲೆ ಅದ್ರ ತೊಟ್ಟನ್ನೆಲ್ಲ ತೆಗಿಬೇಕು. ನಂತರ ನೀರಿನ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ಕೋಬೇಕಾಗತ್ತೆ. ಅರಿಶಿಣದ ಪುಡಿನ ಹಾಕಿದ ಮೇಲೆ ಆ ನೀರಿನಲ್ಲಿ ಹಸಿರು ಮೆಣಸಿನ್ಕಾಯನ್ನು ಹಾಕಿ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಈ ರೀತಿ ತೊಳ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಮೆಣಸಿನ್ಕಾಯಿ ಅನ್ನೋದು ಕ್ಲೀನ್ ಆಗುತ್ತೆ ನೋಡಿ. ಇವಾಗ ಒಂದು ಬಟ್ಟೆ ಮೇಲೆ ತೊಳ್ಕೊಂಡಿರೋಂಥ ಮೆಣಸಿನ್ಕಾಯನ್ನು ಹಾಕಬೇಕಾಗತ್ತೆ. ಇದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು. ಅಂದರೆ ತೊಳೆದಿರ್ತೀವಲ್ವ, ಒದ್ದೆ ಆಗಿರುತ್ತಲ್ವ, ಇದೆಲ್ಲ ಒಂದು ಸ್ವಲ್ಪ ಹೊತ್ತು ಬಟ್ಟೆ ಮೇಲೆ ಹಾಕಿಬಿಟ್ರೆ ಇದು ತಂತಾನೆ ಡ್ರೈ ಆಗುತ್ತೆ, ಒಣ್ಕೊಳ್ಳುತ್ತೆ. ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಟರೆ ಆಯಿತು ನೋಡ್ರಿ. ಅಥವಾ ಈ ರೀತಿ ಬಟ್ಟೆಯಿಂದ ಒರೆಸಿದ್ರೆ ಒಂದು 10 ನಿಮಿಷದಲ್ಲೇ ಇದು ಫುಲ್ಲು ತೇವದ ಅಂಶ ಎಲ್ಲ ಕೂಡ ಹೋಗಿಬಿಡುತ್ತೆ ನೋಡ್ರಿ. ಈ ಥರ ಆದಮೇಲೆ ಒಂದು ಬಾಕ್ಸ್ನಲ್ಲಿ ಕೆಳಭಾಗದಲ್ಲಿ ಪೇಪರ್ ಹಾಕಿ ಅಥವಾ ಒಂದು ಮೃದುವಾದ ಕಾಟನ್ ಬಟ್ಟೆನಾದರೂ ಹಾಕಿ ಈ ರೀತಿ ಪೇಪರನ್ನು ಹಾಕಿದ್ಮೇಲೆ ಈಗಾಗಲೇ ಕ್ಲೀನಾಗಿ ತೊಳೆದಿಟ್ಕೊಂಡಿರೋಂಥ ಮೆಣಸಿನ್ಕಾಯನ್ನು ಡಬ್ಬದಲ್ಲಿ ಹಾಕಿ ಇದರ ಜೊತೆಗೆ ಒಂದೇ ಒಂದು ಎಸ್ಲು ಬೆಳ್ಳುಳ್ಳಿಯನ್ನು ಸೇರಿಸ್ಬೇಕಾಗತ್ತೆ. ಸಿಪ್ಪೆ ತೆಗೆದಿರೋಂಥ ಒಂದೇ ಒಂದು ಬೆಳ್ಳುಳ್ಳಿಯನ್ನು ಹಾಕಿ ನಂತರ ಇದನ್ನು ಫ್ರಿಜ್ಜಲ್ಲಿ ಇಡೋದ್ರಿಂದ ತಿಂಗಳಾನ್ಗಟ್ಲೆ ಹಸಿ ಮೆಣಸಿನ್ಕಾಯಿ ಅನ್ನೋದು ಫ್ರೆಶ್ ಆಗಿರುತ್ತೆ. ಖಂಡಿತ ಈ ಟಿಪ್ ಟ್ರೈ ಮಾಡಿರಿ. ಮುಂದಿನ ಟಿಪ್, ಸಿಕ್ಕಾಪಟ್ಟೆ ಸ್ಕಿನ್ ಅನ್ನೋದು ಟ್ಯಾನ್ ಆಗಿದೆ, ಅದ್ರ ಜೊತೆಗೆ ಕತ್ತಿನ ಸುತ್ತಲೂ ಕೂಡ ಕಪ್ಪಾಗಿದೆ ಅಂದರೆ ಈ ರೆಮಿಡಿನ ಟ್ರೈ ಮಾಡಿರಿ ನೋಡಿರಿ. ಸ್ವಲ್ಪ ಟೊಮೆಟೊ ರಸ ತೊಗೋಬೇಕಾಗತ್ತೆ, ಅದ್ರ ಜೊತೆಗೆ ಚೂರು ಬೇಕಿಂಗ್ ಸೋಡಾ, ನಂತರ ಕೋಲ್ಗೇಟ್ ಪೇಸ್ಟನ್ನು ತೊಗೋಬೇಕಾಗತ್ತೆ. ಸೊ ಹಲ್ಲುಜ್ಜಕ್ಕೆ ಬಳಸೋವಂಥ ಪೇಸ್ಟ್, ಅದ್ರ ಜೊತೆಗೆ ಸ್ವಲ್ಪ ಶಾಂಪು ಕೂಡ ಹಾಕ್ಕೋಬೇಕಾಗತ್ತೆ. ಇದಿಷ್ಟನ್ನು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ರೀತಿ ಕ್ರೀಮ್ ಥರ ಇದು ಸಿದ್ಧ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲದನ್ನು. ಇವಾಗ ಈ ಕ್ರೀಮ್ ಅನ್ನೋದು ಸಿದ್ಧ ಆಗಿದೆ. ಕೆಲವರಿಗೆ ಕತ್ತಿನ ಸುತ್ತಲೂ ಕೂಡ ಕಪ್ಪಾಗಿರುತ್ತೆ. ಸೊ ಆ ರೀತಿ ಕತ್ತಿನ ಸುತ್ತಲೂ ಕೂಡ ಕಪ್ಪಾಗಿದ್ದರೆ ಈ ಒಂದು ರೆಮಿಡಿಯನ್ನು ಬಳಸಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಲೈವ್ ರಿಸಲ್ಟ್ ಕೂಡ ತೋರಿಸ್ತೀನಿ ನೋಡಿ. ಈ ರೀತಿ ಕತ್ತಿನ ಕೆಳಭಾಗದಲ್ಲಿ ಕಪ್ಪಾಗಿದ್ದರೆ ಈ ಒಂದು ಪ್ಯಾಕನ್ನು ಸಿದ್ಧ ಮಾಡಿಕೊಂಡು ಚೆನ್ನಾಗಿ ಮೊದಲು ನೀರಿನಿಂದ ತೊಳ್ಕೊಬೇಕು. ನಂತರ ಈ ಪ್ಯಾಕನ್ನು ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಟು ತೊಳೆದ್ರೆ ಕತ್ತಿನ ಸುತ್ತಲೂ ಕಪ್ಪು ಏನಾಗಿರುತ್ತೆ ಅದು ಸರಿಯಾಗುತ್ತೆ. ಮುಂದಿನ ಟಿಪ್, ಅಗರಬತ್ತಿಗಳನ್ನ ಹಚ್ತೀವಿ ಸಾಮಾನ್ಯವಾಗಿ ನಾವು ಮನೆಯಲ್ಲಿ. ಆದರೆ ನೋಡಿ, ರೂಮ್ ಫ್ರೆಶ್ ಆಗಿರಬೇಕು, ಘಮ ಘಮ ಅನ್ನಬೇಕು. ಸೊ ನಮಗೆ ಏನೋ ವಾತಾವರಣದಲ್ಲಿ ಯಾವುದಾದ್ರೂ ಒಂದು ದುರ್ಗಂಧ ಏನಾದರೂ ಬರ್ತಾ ಇದೆ ಅಂತ ಅಂದಾಗ ನೋಡಿ, ಈ ರೀತಿ ಒಂದು ಅಗರಬತ್ತಿನ ತೊಗೊಂಡು ಒಂದೊಳ್ಳೆ ಘಮ ಬರಬೇಕು ಅಂತ ಅಂದರೆ ಈ ರೀತಿ ಒಂದು ಗ್ಲಾಸ್ ಜಾರನ್ನು ತೊಗೊಂಡು ಈ ರೀತಿ ಕ್ಲಿಪ್ಪಲ್ಲಿ ಅಗರಬತ್ತಿನ ಇಡಿ. ಈ ಧೂಪದ ಘಮ ಅನ್ನೋದೇನಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಈ ವಾತಾವರಣ ರೂಮೆಲ್ಲ ಚೆನ್ನಾಗಿ ಕ್ಲೆನ್ಸ್ ಆಗುತ್ತೆ. ಸೊ ಎಷ್ಟು ಚೆನ್ನಾಗಿ ಘಮ ಬರುತ್ತೆ ಅಂದರೆ ಇದು ತುಂಬ ಚೆನ್ನಾಗಿ, ಈಗ ನಾರ್ಮಲಾಗಿ ನಾವು ಅಗರಬತ್ತಿ ಹಚ್ತೀವಲ್ಲ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಒಂದು ಟಿಪ್ ರೂಮೆಲ್ಲ ಘಮ ಘಮ ಅಂತ ಅನ್ನೋಕ್ಕೆ ಶುರು ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಇದು ವರ್ಕ್ ಆಗ್ತಾ ಇದೆ ಅಂತೇಳಿ. ಖಂಡಿತ ಈ ಟಿಪ್ಪನ್ನು ಟ್ರೈ ಮಾಡಿ. ಮುಂದಿನ ಟಿಪ್, ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಸೊ ಯಾರಿಗೆಲ್ಲ ಸಿಕ್ಕಾಪಟ್ಟೆ ಪಾದದುರಿ ಇದೆ, ಸೊ ಅವರು ಈ ರೆಮಿಡಿಯನ್ನು ಟ್ರೈ ಮಾಡಿ ನೋಡಿ. 1 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡ್ರೆ
1 ಸ್ಪೂನ್ ಆಗೋಷ್ಟು ನೀರನ್ನು ತೊಗೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದು ಒಂದು ರೀತಿ ಬಿಳಿ ಬಣ್ಣಕ್ಕೆ ತಿರುಗುತ್ತೆ ನೋಡಿ. ಈ ಥರ ಕ್ರೀಮ್ ಥರ ಇದು ಸಿದ್ಧ ಆಗುತ್ತೆ. ಕೆಲವರಿಗೆ ಸಿಕ್ಕಾಬಟ್ಟೆ ಪಾದದ ಉರಿ ಇರುತ್ತೆ, ರಾತ್ರಿ ಹೊತ್ತು ನಿದ್ದೆ ಮಾಡಬೇಕಾದ್ರೆ ಕಾಲೆಲ್ಲ ಉರಿತಾ ಇರುತ್ತೆ. ಆ ರೀತಿ ಸಮಸ್ಯೆ ಆಗ್ತಿದೆ ಅಂದರೆ ನೋಡಿ, ಈ ರೀತಿ ಕ್ರೀಮನ್ನು ಸಿದ್ಧ ಮಾಡಿಕೊಂಡು ಪಾದದ ಮೇಲೆ ಹಾಕಿ ಚೆನ್ನಾಗಿ ಮಸಾಜನ್ನು ಮಾಡಿ. ಈ ರೀತಿ ಮಸಾಜ್ ಮಾಡೋದ್ರಿಂದ ನೀವು ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಪಾದ ಎಲ್ಲ ಏನು ಡ್ರೈ ಆಗಿರುತ್ತೆ ಸಾಫ್ಟ್ ಆಗೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಚೆನ್ನಾಗಿ ಇದನ್ನು ಹಚ್ಚಿ ಮೃದುವಾಗಿ ಮಸಾಜ್ ಮಾಡಬೇಕಾಗುತ್ತೆ. ಸೊ 2 ಕಾಲಿಗೂ ಅಂದರೆ 2 ಪಾದಗಳಿಗೂ ಈ ಒಂದು ರೆಮಿಡಿಯನ್ನು ನೀವು ಸಿದ್ಧ ಮಾಡಿಕೊಂಡು ರಾತ್ರಿ ಮಲಗೋದಕ್ಕಿಂತ ಮೊದಲು ಚೆನ್ನಾಗಿ ಹಚ್ಚಿ ಒಂದು 5 ರಿಂದ 10 ನಿಮಿಷಗಳ ಕಾಲ ಮಸಾಜ್ ಮಾಡಿ. ಪಾದದ ಉರಿ ಅನ್ನೋ ಸಮಸ್ಯೆ ಖಂಡಿತವಾಗ್ಲೂ ಪರಿಹಾರ ಆಗಿಬಿಡುತ್ತೆ. ಅಷ್ಟು ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ. ಇಲಿಗಳ ಕಾಟ ತುಂಬಾ ಹೆಚ್ಚಾಗಿದೆಯಾ? ಹಾಗಿದ್ರೆ ಚಿಂತೆ ಮಾಡಬೇಡಿ. ಇಲಿ ಹೆಗ್ಗಣದ ಕಾಟ ಹೆಚ್ಚಾಗಿದ್ದರೆ ಒಂದು ಬಾಳೆಹಣ್ಣು ಸಾಕಾಗುತ್ತೆ. ಕಪ್ಪಾಗಿರೋ ಬಾಳೆಹಣ್ಣಾದರೂ ಕೂಡ ನಡೆಯುತ್ತೆ ನೋಡಿ. ಬಾಳೆಹಣ್ಣನ್ನು ತೊಗೊಂಡು ಒಂದು ಬೌಲ್ಗೆ ಹಾಕ್ಕೋಬೇಕಾಗುತ್ತೆ, ಸಿಪ್ಪೆನ ತೆಗೆದು. ನಂತರ ಈ ರೀತಿ ಸ್ಪೂನನ್ನು ತೊಗೊಂಡು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನುಣ್ಣಗೆ ಕ್ರೀಮ್ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ನಂತರ ಇದ್ರ ಜೊತೆಗೆ ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೋಬೇಕಾಗುತ್ತೆ. ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದನ್ನು ಮಿಕ್ಸ್ ಮಾಡಿದರೆ ನೋಡ್ರಿ, ಈ ಒಂದು ರೆಮಿಡಿ ಅನ್ನೋದು ಸಿದ್ಧ ಆಗೇ ಬಿಡ್ತು. ಜಾಸ್ತಿ ಪದಾರ್ಥಗಳೆಲ್ಲ ಏನೂ ಬೇಕಾಗಲ್ಲ. ಇದನ್ನು ಪೇಪರನ್ನು ತೊಗೋಬೇಕಾಗುತ್ತೆ. ಪೇಪರ್ ಮೇಲೆ ಸ್ವಲ್ಪ ಸಿದ್ಧ ಮಾಡ್ಕೊಂಡಿರೋಂಥ ಈ ಒಂದು ರೆಮಿಡಿಯನ್ನು ಪೇಪರ್ ಮೇಲೆ ಹಾಕಬೇಕಾಗುತ್ತೆ. ಪೇಪರ್ ಮೇಲೆ ಹಾಕಿ ಇದನ್ನು ಇಲಿಗಳು ಅಥವಾ ಹೆಗ್ಗಣಗಳು ಜಾಸ್ತಿ ಎಲ್ಲಿ ಓಡಾಡುತ್ತೆ, ನಿಮ್ಮ ಮನೆಗೆ ಎಲ್ಲಿಂದ ಪ್ರವೇಶ ಮಾಡುತ್ತೆ ನೋಡಿ, ಆ ಜಾಗದಲ್ಲಿ ಈ ಸಿದ್ಧ ಮಾಡ್ಕೊಂಡಿರೋಂಥ ರೆಮಿಡಿಯನ್ನು ಇಟ್ಟು ನೋಡಿ. ನೀವು ಇಲಿಗಳು ಅಥವಾ ಹೆಗ್ಗಣಗಳು ಬಂದು ಇದನ್ನು ತಿಂದು ನಿಮ್ಮ ಮನೆಯನ್ನು ಬಿಟ್ಟು ಓಡುತ್ತೆ. ಅಂದರೆ ಇದರಲ್ಲಿ ಬಳಸಿರೋಂಥ ಬೇಕಿಂಗ್ ಸೋಡಾ ಆಗಿರ್ಬೋದು, ಅದರ ಜೊತೆಗೆ ಸಕ್ಕರೆ ಮತ್ತು ಬಾಳೆಹಣ್ಣು ಇಲಿಗಳನ್ನು ಅಟ್ರಾಕ್ಟ್ ಮಾಡಿದರೆ ಈ ಬೇಕಿಂಗ್ ಸೋಡಾ ಅನ್ನೋದು ತುಂಬಾ ಸ್ಟ್ರಾಂಗ್ ರೆಮಿಡಿ. ಇಲಿ ಅಥವಾ ಹೆಗ್ಗಣ ಬಂದು ಇದನ್ನು ತಿಂದು ತಲೆ ಸುತ್ತು ಬಂದು ನಿಮ್ಮ ಮನೆಯನ್ನು ಬಿಟ್ಟು ಓಡುತ್ತೆ. ಖಂಡಿತ ಅಷ್ಟು ಒಳ್ಳೆ ರಿಸಲ್ಟನ್ನು ಈ ಒಂದು ರೆಮಿಡಿ ನಿಮಗೆ ಕೊಡುತ್ತೆ. ಖಂಡಿತ ಟ್ರೈ ಮಾಡಿ. ಮುಂದಿನ ಟಿಪ್, ಬೆಳ್ಳುಳ್ಳಿ ಇದ್ದರೆ ಸಾಕು ನೋಡ್ರಪ್ಪ, ಮನೆಗೆ ಸೊಳ್ಳೆ ಜಿರಳೆ ಅದ್ರ ಜೊತೆಗೆ ಹಲ್ಲಿ ಕೂಡ ಬರೋದಿಲ್ಲ. ಹೆಂಗೆ ಅಂತ ನೋಡೋಣ ಬನ್ನಿ. ಒಂದು ಬೆಳ್ಳುಳ್ಳಿನ ತಗೋಬೇಕಾಗತ್ತೆ. ನಂತರ ನೋಡಿ ಅದರ ಎಸ್ಲನ್ನು ಬಿಡಿಸ್ಕೋಬೇಕಾಗುತ್ತೆ. ಸಿಪ್ಪೆನೆಲ್ಲ ತೆಗಿಬೇಕು. ಅಂದರೆ ಬೆಳ್ಳುಳ್ಳಿ ಸಂಪೂರ್ಣವಾಗಿ ಸಿಪ್ಪೆ ಎಲ್ಲ ಬಿಡಿಸ್ಬೇಕು ಅಂತೇನಿಲ್ಲ, ಸ್ವಲ್ಪ ಸಿಪ್ಪೆ ಥರ ತೆಗೆದ್ರೆ ಸಾಕಾಗುತ್ತೆ. ಈ ರೀತಿ ಬೆಳ್ಳುಳ್ಳಿಯನ್ನು ಬಿಡಿಯಾಗಿ ಬಿಡಿಸ್ಕೊಂಡ್ಮೇಲೆ ಇದನ್ನು ನೋಡಿ ಕುಟಾಣಿಗೆ ಹಾಕಿ ಕುಟ್ಕೋಬೇಕಾಗುತ್ತೆ. ತರಿಯಾಗಿ ಕುಟ್ಕೊಂಡ್ರೆ ಸಾಕು, ಸ್ವಲ್ಪ ಜಜ್ಕೊಂಡ್ರೆ ಸಾಕಾಗುತ್ತೆ. ನಂತರ ಒಂದು ಪಾತ್ರೆಯನ್ನು ತಗೋಬೇಕಾಗುತ್ತೆ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಲವಂಗವನ್ನು ಹಾಕೋಬೇಕಾಗುತ್ತೆ. ನಂತರ ಜಜ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕಬೇಕಾಗುತ್ತೆ. ಇವಾಗ ಬೆಳ್ಳುಳ್ಳಿ ಮತ್ತು ಲವಂಗದ ಮಿಶ್ರಣದ ಜೊತೆಗೆ 1 ಲೋಟ ಆಗೋಷ್ಟು ನೀರನ್ನು ಹಾಕಬೇಕಾಗುತ್ತೆ. ಇವಾಗ ಸ್ಟವನ್ನು ಹಚ್ಚಿ ಇದನ್ನು ಕುದಿಯೋದಕ್ಕೆ ಅಂತೇಳಿ ಇಡೋಣ ಬನ್ನಿ. ನೋಡಿ, ನೀರು ಕುದೀತಾ ಇದೆ. ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕಬೇಕಾಗುತ್ತೆ. ಬೇಕಿಂಗ್ ಸೋಡಾನ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಂತರ ಸ್ವಲ್ಪ ಬಿಸಿ ಆರಿದ ನಂತರ ಇದನ್ನು ಇವಾಗ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ, ಶೋಧಿಸ್ಕೋಬೇಕಾಗತ್ತೆ. ನೋಡಿ, ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಇದನ್ನು ಶೋಧಿಸ್ಕೊಂಡ್ಮೇಲೆ ಇದರಲ್ಲಿ ಬರುತ್ತಲ್ವ ಬೆಳ್ಳುಳ್ಳಿ ಮತ್ತು ಲವಂಗದ ಮಿಶ್ರಣ, ಇದನ್ನು ಹಾಗೆ ಇಟ್ಕೋಬೇಕು. ಇದು ಕೂಡ ತುಂಬಾ ಉಪಯೋಗಕ್ಕೆ ಬರುತ್ತೆ. ಹೇಗೆ ಅಂತ ಮುಂದೆ ಶೇರ್ ಮಾಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಫಿಲ್ಟರ್ ಮಾಡ್ಕೊಂಡಿದ್ದಾಗಿದೆ. ಈ ಒಂದು ಸ್ಟ್ರಾಂಗ್ ಆಗಿರೋಂಥ ನೀರಿನ ಜೊತೆಗೆ ಶಾಂಪೂನ ಹಾಕೋಬೇಕಾಗತ್ತೆ. ನೋಡಿ, ನಾವಿಲ್ಲಿ ಬಳಸಿರೋಂಥದ್ದು ಬೆಳ್ಳುಳ್ಳಿನಲ್ಲಿ ಆ್ಯಂಟಿವೈರಲ್ ಗುಣ ಅನ್ನೋದು ತುಂಬಾ ಹೆಚ್ಚಾಗಿರುತ್ತೆ. ಒಂದೊಳ್ಳೆ ರೆಮಿಡಿಯಾಗಿ ಇದು ಕೆಲಸ ಮಾಡುತ್ತೆ. ಕೀಟಾಣುಗಳನ್ನು ಓಡಿಸೋದಕ್ಕೆ. ಅದ್ರ ಜೊತೆಗೆ ಲವಂಗದ ವಾಸನೆ ಅನ್ನೋದು ತುಂಬಾ ಗಾಢವಾಗಿರುತ್ತೆ. ಅದ್ರ ಜೊತೆಗೆ ಶಾಂಪೂ ಬಳಸಿದ್ದೀವಿ. ಇದು ಕ್ಲೀನಿಂಗ್ ಕೆಲಸಕ್ಕೂ ಕೂಡ ಉಪಯೋಗ ಬರುತ್ತೆ. ಒಂದೊಳ್ಳೆ ಘಮ ಕೂಡ ಇರುತ್ತೆ. ಇದರಲ್ಲಿ ನಾವು ಬೆಳ್ಳುಳ್ಳಿನ ಹಾಕಿ ಬಳಸಿದ್ದೀವಿ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಆ ರೀತಿ ಈ ಒಂದು ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ. ಇದನ್ನು ಏನಕ್ಕೆ ಬಳಸ್ಬೋದು, ಏನು ಕ್ಲೀನ್ ಮಾಡೋಕ್ಕೆ ಬಳಸ್ಬೋದು ಅಂತ ಈಗ ನೋಡೋಣ ಬನ್ನಿ. ಇವಾಗ ಸ್ಪ್ರೇ ಬಾಟಲ್ಗೆ ಲಿಕ್ವಿಡನ್ನು ಹಾಕ್ಕೊಂಡಿದ್ದಾಗಿದೆ. ಈಗಾಗಲೇ ಶೋಧಿಸ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಲವಂಗ, ಅದರ ಜೊತೆಗೆ ಸ್ವಲ್ಪ
ಸ್ವಲ್ಪ ಶಾಂಪೂನ ಸೇರಿಸ್ಕೋಬೇಕಾಗತ್ತೆ. ಶಾಂಪೂನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಪೇಸ್ಟ್ ಥರ ಇದು ಸ್ವಲ್ಪ ಸಿದ್ಧ ಆಗುತ್ತೆ. ಇದನ್ನು ಪೇಪರ್ ಮೇಲೆ ಹಾಕಿ ಇದನ್ನು ನೀವು ಎಲ್ಲಿ ನಿಮ್ಮ ಮನೆಯಲ್ಲಿ ಹಲ್ಲಿ ಅಥವಾ ಜಿರಳೆಗಳು ಹೆಚ್ಚಾಗಿ ಓಡಾಡುತ್ತೆ ನೋಡಿ ಆ ಜಾಗದಲ್ಲಿ ಇಟ್ಬಿಡಿ. ಇದರಲ್ಲಿ ಆ್ಯಂಟಿವೈರಲ್ ಗುಣ ಇರೋದ್ರಿಂದ ಮತ್ತು ತುಂಬ ಗಾಢವಾದ ಪದಾರ್ಥಗಳನ್ನ ನಾವು ಇದರಲ್ಲಿ ಬಳಸಿರೋದ್ರಿಂದ ಯಾವುದೇ ಕಾರಣಕ್ಕೂ ಜಿರಳೆ ಆಗಲಿ ಹಲ್ಲಿ ಆಗಲಿ ನಿಮ್ಮ ಮನೆಯಲ್ಲಿ ಇರೋದೇ ಇಲ್ಲ. ಇದರ ಸ್ಟ್ರಾಂಗ್ ಸ್ಮೆಲ್ಲಿಗೆ ನಿಮ್ಮ ಮನೇನ ಬಿಟ್ಟು ಓಡಿಬಿಡುತ್ತೆ. ಎಲ್ಲೆಲ್ಲಿ ಸಿಂಕ್ ಕೆಳಗಡೆ, ಸ್ಟವ್ ಹತ್ರ, ಕಿಚನಲ್ಲಿ ಎಲ್ಲೆಲ್ಲಿ ಜಾಸ್ತಿ ಹಲ್ಲಿ ಅಥವಾ ಜಿರಳೆ ಓಡಾಡುತ್ತೆ ಆ ಜಾಗದಲ್ಲಿ ಇದನ್ನು ಇಟ್ಬಿಡಿ. ಜೊತೆಗೆ ಸಿಂಕ್ನಲ್ಲಿ ರಾತ್ರಿ ಪಾತ್ರೆ ತೊಳೆದ ನಂತರ ಈಗಾಗಲೇ ಲಿಕ್ವಿಡನ್ನು ಸಿದ್ಧ ಮಾಡ್ಕೊಂಡಿದ್ವಲ್ಲ, ಈ ಲಿಕ್ವಿಡನ್ನು ಸ್ಪ್ರೇ ಮಾಡಿ. ಇಲ್ಲಿಂದ ಕೂಡ ಜಿರಳೆ ಮನೆಗೆ ಪ್ರವೇಶ ಮಾಡುತ್ತಲ್ವ, ಹಾಗಾಗಿ ಈ ಸ್ಟ್ರಾಂಗ್ ಆದ ಘಮಕ್ಕೆ ಜಿರಳೆಗಳು ನಿಮ್ಮ ಮನೆಗೆ ಬರೋದೇ ಇಲ್ಲ. ಜೊತೆಗೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಸ್ಟವನ್ನು ಕ್ಲೀನ್ ಮಾಡ್ತೀವಲ್ವ, ಅಡುಗೆ ಎಲ್ಲ ಆದಮೇಲೆ ಈ ಸ್ಪ್ರೇನ ಹಾಕಿ ಸ್ಟವನ್ನು ಕ್ಲೀನ್ ಮಾಡಿ. ಬಾಕಿಲ ಸಂದಿಗಳಲ್ಲಿ ಮತ್ತು ಎಲ್ಲೆಲ್ಲಿ ಜಾಸ್ತಿ ಹಲ್ಲಿ ಮತ್ತು ಜಿರಳೆಗಳು ಓಡಾಡುತ್ತೆ ಅಲ್ಲೆಲ್ಲ ನೀವು ಸ್ಪ್ರೇ ಹಾಕೋದ್ರಿಂದ ಅಲ್ಲಿ ಜಿರಳೆ ಇರೋದೇ ಇಲ್ಲ ಇದ್ರ ಗಾಢವಾದ ವಾಸನೆಗೆ. ಅದ್ರ ಜೊತೆಗೆ ಇದನ್ನು ಕಿಟಕಿ, ಬಾಗಿಲು, ಕರ್ಟನ್ ಹತ್ರ ಎಲ್ಲ ನೀವು ಸ್ಪ್ರೇ ಮಾಡೋದ್ರಿಂದ ಸೊಳ್ಳೆಗಳು ಕೂಡ ಇದರ ಗಾಢವಾದ ಘಮಕ್ಕೆ, ಸ್ಟ್ರಾಂಗ್ ಫ್ರಾಗ್ರೆನ್ಸ್ಗೆ ಸೊಳ್ಳೆಗಳು ಕೂಡ ಮನೆಯಲ್ಲಿ ಇರೋದೇ ಇಲ್ಲ, ಮನೆಯನ್ನು ಬಿಟ್ಟು ಓಡುತ್ತೆ. ಅದ್ರ ಜೊತೆಗೆ ವಾಶ್ರೂಮ್ನಲ್ಲೂ ಕೂಡ ಅಷ್ಟೇ. ಸೊ ಟೈಲ್ಸ್ ಹತ್ರ ಕೆಲವೊಂದು ಜಾಗದಲ್ಲೆಲ್ಲ ಸಣ್ಣ ಸಣ್ಣ ಹುಳುಗಳು ಬರುತ್ತೆ, ಅಲ್ಲೆಲ್ಲ ಈ ಸ್ಪ್ರೇನ ಹಾಕಿ ನೋಡಿ ನೀವು, ಆ ಸಣ್ಣ ಸೊಳ್ಳೆಗಳು ಕೂಡ ಇರೋದಿಲ್ಲ. ಹಲ್ಲಿ, ಜಿರಳೆ, ಸೊಳ್ಳೆ ಎಲ್ಲದಕ್ಕೂ ಕೂಡ ಈ ಒಂದು ಸ್ಪ್ರೇ ತುಂಬಾ ಒಳ್ಳೆಯ ಪರಿಹಾರವನ್ನು ಕೊಡುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.